ಜಾಗ ಎಲ್ಲ ಕೊಡ ಇಲ್ಲಿ ಒಳಗೆ ಯಾರು ಹೋಗ್ಬೇಡ್ರಣ. ಬಂದ್ಬಿಡಿ ಬರೋಣ ಎಲ್ಲ ಕ್ಯಾಮ್ರಾ ಈಗ ಹೆಂಗೆ ಎಷ್ಟೊತ್ತವ್ರು ನಟ ದರ್ಶನ್ ಫ್ಯಾನ್ಸ್ ಹಾಗೆಯೇ ನಟಿ ರಮ್ಯಾ ಅವರ ನಡುವೆ ನಡೀತಾ ಇದ್ದಂತಹ ಈ ಸೋಷಿಯಲ್ ಮೀಡಿಯಾ ಸಮರ ಏನಿದೆ ಈಗ ಮತ್ತೊಂದು ಹಂತಕ್ಕೆ ಹೋಗ್ಬಿಟ್ಟಿದೆ. ಕಾನೂನಾತ್ಮಕ ಸಮರದ ಎಚ್ಚರಿಕೆಯನ್ನ ಕೊಟ್ಟಿದ್ದು ನಟಿ ರಮ್ಯಾ ಅವರು. ಈಗ ಸೀದಾ ಪೊಲೀಸ್ ಕಮಿಷನರ್ ಕಚೇರಿಗೆ ಆಗಮಿಸಿದ್ದಾರೆ. ಈಗಷ್ಟೇ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಸಿಮಂತ್ ಕುಮಾರ್ ಸಿಂಗ್ ಅವರಿಗೆ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಅಂತ ಹೇಳಿ ನಟಿ ರಮ್ಯಾ ಅವರು ಒಳಗಡೆ ಹೋಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅವರು ಹೊರಗಡೆ ಬರುವಂತಹ ಚಾನ್ಸಸ್ ಇದೆ. ಅವ್ರಿಗೆ ಬಂದಂತಹ ಮೆಸೇಜ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಫ್ಯಾನ್ಸ್ ಅಂತ ಹೇಳ್ಕೊಂಡಂತಹ ಕೆಲ ಕ್ರಿಮಿಗಳು ಹಾಕಿದಂತಹ ಮೆಸೇಜಸ್ ನ ನಾವು ಗಮನಿಸಿದ್ವಿ. ಎಷ್ಟು ಅಶ್ಲೀಲವಾಗಿತ್ತು, ಎಷ್ಟು ಅಸಭ್ಯವಾಗಿತ್ತು, ಯಾವ ರೀತಿ ತೀರಾ ಮಾನಗೇಡಿಗಳ ರೀತಿ ಕೆಲವರೆಲ್ಲ ಮೆಸೇಜ್ ಮಾಡಿದ್ರು ಅಂತ ಹೇಳಿ. ಅಂತಹ ಮೆಸೇಜ್ಗಳನ್ನ ಸಹಿಸಿಕೊಂಡು ಕೂರುವಂಥವಳು ನಾನಲ್ಲ ಅಂತ ಹೇಳಿ ನಿನ್ನೆಯೇ ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ನಟಿ ರಮ್ಯಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ನಾವ್ ಯಾರೂ ಮಾತನಾಡದೇ ಇದ್ರೆ ಬ್ಲಾಕ್ ಮಾಡ್ಬೋದು, ಬ್ಲಾಕ್ ಮಾಡಿ ಬಿಸಾಕಬಹುದು, ಬಟ್ ಬ್ಲಾಕ್ ಮಾಡಿದ ತಕ್ಷಣ ಸಮಸ್ಯೆ ಸಾಲ್ವ್ ಆಗುತ್ತಾ? ಆ ರೀತಿಯಾದಂತಹ ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿಯನ್ನ ಸ್ಟಾಪ್ ಮಾಡೋದಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಇಲ್ಲ. ಆ ಮನಸ್ಥಿತಿ ಬದಲಾಗಬೇಕು ಅಥವಾ ಆ ಮನಸ್ಥಿತಿ ಇರುವಂಥವ್ರಿಗೆ ಪಾಠ ಕಲಿಸ್ಬೇಕು ಅಂತಂದ್ರೆ ಕಾನೂನಾತ್ಮಕ ಕ್ರಮ ಆಗ್ಲೇಬೇಕು. ಎಲ್ಲರೂ ಒತ್ತಾಯ ಮಾಡಿದ್ದನ್ನೇ. ನಟಿ ರಮ್ಯಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬಹಿರಂಗವಾಗಿ ತಮ್ಮ ಒಂದು ಎಚ್ಚರಿಕೆಯನ್ನ ನಟ ದರ್ಶನ್ ಫ್ಯಾನ್ಸ್ ಅವರಿಗೆ ನೀಡ್ತಾ ಇದ್ದ ಹಾಗೆ, ಇಲ್ಲ ನೀವು ಕಾನೂನು ಹೋರಾಟವನ್ನ ಮಾಡಿ ಎನ್ನುವಂತಹ ಒಂದು ಸಪೋರ್ಟ್ ಅನ್ನ ಮಾಡಿದ್ರು. ರಾಜ್ಯ ಮಹಿಳಾ ಆಯೋಗ ಕೂಡ ಎಂಟ್ರಿ ಆಗಿದ್ದನ್ನ ನಾವು ಗಮನಿಸಿದ್ವಿ. ರಾಜ್ಯ ಮಹಿಳಾ ಆಯೋಗ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಸುಮೋಟೋ ಕೇಸ್ನ ನಾವು ದಾಖಲು ಮಾಡ್ಕೊಳ್ತೀವಿ, ನಗರ ಪೊಲೀಸ್ ಕಮಿಷನರ್ಗೂ ಕೂಡ ಅವರು ಪತ್ರ ಬರೆದ್ರು, ಈ ಬಗ್ಗೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ. ಇದರ ಜೊತೆಗೆ ಈಗಾಗಲೇ ಹಲವು ಕಡೆಯಿಂದ ರಮ್ಯಾ ಅವರಿಗೆ ಬೆಂಬಲ ವ್ಯಕ್ತವಾಗ್ತಾ ಇದೆ. ರಮ್ಯಾ ಅವರು ನಮ್ಮ ಜೊತೆ ಮಾತನಾಡುವಾಗಲೇ ಹೇಳಿದ್ರು, ಯಾರೇ ಬೆಂಬಲ ಕೊಡ್ಲಿ, ಯಾರೇ ವಿರೋಧ ಮಾಡ್ಲಿ, ಯಾವ ನನ್ನ ಮಗಂಗೂ ನಾನು ಹೆದರೋದಿಲ್ಲ ಈ ವಿಚಾರದಲ್ಲಿ. ಯಾಕಂದ್ರೆ ಇದನ್ನ ಹೀಗೆ ಬಿಡುವ ರೀತಿ ಇದು ಅಲ್ವೇ ಅಲ್ಲ, ಇದನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ವಿ ಹ್ಯಾವ್ ಟು ಫೈಟ್ ಬ್ಯಾಕ್. ಯಾರಾದ್ರೂ ಒಬ್ರು ಮಾತನಾಡ್ಲೇಬೇಕಲ್ಲ. ನಟ ದರ್ಶನ್ ಅವರ ಎಲ್ಲ ಅಭಿಮಾನಿಗಳಿಗೆ ಇದು ಈ ಆರೋಪ ಅಲ್ಲ. ನಟ ದರ್ಶನ್ ಅವರಿಗೆ ಬಹಳ ಒಳ್ಳೆಯ ಅಭಿಮಾನಿಗಳಿದ್ದಾರೆ. ನಟ ದರ್ಶನ್ ಅವರು ಸಖತ್ತಾಗಿರುವಂತಹ ಸಿನಿಮಾ ಮಾಡಿದಾಗ ಆರಾಧನೆ ಮಾಡಿದವರಿದ್ದಾರೆ. ಎಲ್ಲವೂ ಕರೆಕ್ಟೇ. ಆದ್ರೆ ಕೆಲ ಅಭಿಮಾನಿಗಳು ಇಂಥ ಕಿಡಿಗೇಡಿ ಕೃತ್ಯದಲ್ಲಿ ಭಾಗಿಯಾಗ್ತಿದ್ದಾರೆ. ಈಗ ಮತ್ತೊಂದು ಪ್ರಶ್ನೆ ಉದ್ಭವ ಆಗುವಂತೆ ಮಾಡುವಂತದ್ದು ಏನು ಅಂತಂದ್ರೆ, ಈಗ ನಟಿ ರಮ್ಯಾ ಅವರು ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಹೋಗಿದ್ದಾರೆ ಕಮಿಷನರ್ ಆಫೀಸ್ಗೆ. ಆದ್ರೆ ಮತ್ತೊಂದು ಕಡೆಯಲ್ಲಿ ಕಾನೂನು ಸಮರ ಕೂಡ ಸಾರುವಂತಹ ಸಾಧ್ಯತೆ ಇದೆ ಅಲ್ವಾ? ಅದ್ರ ಬಗ್ಗೆ ಡೀಟೇಲ್ಸ್ ಏನಾದ್ರು ಲಭ್ಯವಾಗ್ತಾ ಇದೆಯಾ? ಆ ಕಾನೂನು ಸಮರವನ್ನ ಸಾರಬೇಕು ಅಂತಾನೆ ಈ ಹೆಜ್ಜೆ. ಅದರ ಮೊದಲ ಹೆಜ್ಜೆ. ಇಷ್ಟು ದಿನ ಈಗ ನಿನ್ನೆಯಿಂದ ನಟಿ ರಮ್ಯಾ ಅವರು ಯಾರ್ಯಾರೋ ಮಾಡಿದಂತಹ ಮೆಸೇಜು, ಅವರಿಗೆ DM ಮಾಡಿದ್ದು, ಅಶ್ಲೀಲವಾದಂತಹ ಮೆಸೇಜ್ ಹಾಕಿದ್ದು, ಅದನ್ನೆಲ್ಲ ಸ್ಕ್ರೀನ್ ಶಾಟ್ ತೆಗೆದು ತಮ್ಮ ಇನ್ಸ್ಟಾ ಸ್ಟೋರಿಯಲ್ಲಿ ಹಾಕಿದ್ರು. ಅದು ನೋಡಿ, ಇಂಥವ್ರಿದ್ದಾರೆ, ಇಂಥವ್ರು ಈ ರೀತಿಯಾದಂತಹ ಅಶ್ಲೀಲ ಮೆಸೇಜ್ಗಳನ್ನ ಹಾಕ್ತಿದ್ದಾರೆ, ಇಂಥ ಮನಸ್ಥಿತಿಯವರು ಕೂಡ ನಮ್ಮ ಸಮಾಜದಲ್ಲಿ ಇದ್ದಾರೆ ಅನ್ನೋದನ್ನ ತೋರಿಸೋದಕ್ಕೆ ನಟಿ ರಮ್ಯಾ ಅವರು ತೆಗೆದುಕೊಂಡಂತಹ ಡಿಸಿಷನ್ ಅದು. ಆದ್ರೆ ಇವತ್ತು ಈಗ ತೆಗೆದುಕೊಂಡಿರುವಂತಹ ಸ್ಟೆಪ್ ಇದೆಯಲ್ಲ, ನೇರವಾಗಿ ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಬಂದಿದ್ದಾರೆ. ನಗರ ಪೊಲೀಸ್ ಆಯುಕ್ತರಿಗೆ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಹೋಗಿದ್ದಾರೆ. ಆ ಕಂಪ್ಲೇಂಟ್ ನಲ್ಲಿ ಏನಿದೆ, ಅವ್ರು ಏನ್ ಆಗ್ರಹವನ್ನ ಮಾಡಿದ್ದಾರೆ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ನಟಿ ರಮ್ಯಾ ಅವರು ಕಮಿಷನರ್ ಕಚೇರಿಯಿಂದ ಹೊರಗಡೆ ಬರಬೇಕು. ಬಂದ ನಂತರ 100% ಮಾಧ್ಯಮಗಳಿಗೆ ಅವರು ಪ್ರತಿಕ್ರಿಯಿಸ್ತಾರೆ ಅನ್ನುವಂತಹ ನಂಬಿಕೆ ಇದೆ. ಜೊತೆಗೆ ನ್ಯೂಸ್ ಫಸ್ಟ್ ಕೂಡ ಅವರನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡುತ್ತೆ. ಆ ಕಾನೂನಾತ್ಮಕವಾದಂತಹ ಹೆಜ್ಜೆ ಇಡಬೇಕು ಅನ್ನುವಂತಹ ಕಾರಣಕ್ಕಾಗಿನೇ ನಟಿ ರಮ್ಯಾ ಅವರು ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಬಂದಿರೋದು. ಅಂದ್ರೆ
ಯಾರ್ಯಾರು ಮೆಸೇಜ್ ಅನ್ನ ಮಾಡಿದಾರೋ ಅವ್ರು ನಿನ್ನೇನೋ ನಮ್ಮ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು, ಎಲ್ಲವನ್ನೂ ನಾನು ಸ್ಕ್ರೀನ್ ಶಾಟ್ ತಗೊಂಡಿಟ್ಟುಕೊಂಡಿದ್ದೀನಿ ದಾಖಲೆಯಾಗಿ, ಯಾವ್ಯಾವ ಅಕೌಂಟ್ ಇಂದ ಯಾವ್ಯಾವ ರೀತಿ ಮೆಸೇಜ್ ಬಂದಿದ್ಯೋ ಅದೆಲ್ಲದಕ್ಕೂ ಕೂಡ ದಾಖಲೆಯನ್ನ ಇಟ್ಕೊಂಡಿದ್ದೀನಿ, ಅದೆಲ್ಲವನ್ನು ಕೂಡ ದಾಖಲೆ ಸಮೇತ ನಾನು ಕಂಪ್ಲೇಂಟ್ ಅನ್ನ ಕೊಡ್ತೀನಿ ಅಂತ ಹೇಳಿ ನ್ಯೂಸ್ ಫಸ್ಟ್ಗೆ ಅವ್ರು ಪ್ರತಿಕ್ರಿಯಿಸಿದ್ರು. ಹಾಗೆಯೇ ಅದೆಲ್ಲವನ್ನ ದಾಖಲೆಯಾಗಿಟ್ಕೊಂಡು ಈಗ ತಮ್ಮ ಲಾಯರ್ ಜೊತೆಗೆ ಆಗಮಿಸಿದ್ದಾರೆ. ನೇರವಾಗಿ ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಹೋಗಿದ್ದಾರೆ. ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಂತಹ ನಂತರದಲ್ಲಿ ಬಹುಶಃ FIR ರಿಜಿಸ್ಟರ್ ಮಾಡೋದಕ್ಕೆ ಕಮಿಷನರ್ ಸೂಚನೆಯನ್ನ ಕೊಡಬಹುದು. ಅದಾದ ನಂತರ ಯಾರ್ಯಾರು ಮೆಸೇಜ್ ಮಾಡಿದಾರೋ, ಯಾವ್ಯಾವ ಅಕೌಂಟ್ ಇಂದ ಮೆಸೇಜ್ ಬಂದಿದ್ಯೋ ಆ ಅಕೌಂಟ್ಗಳ ಬೆನ್ನು ಹತ್ತುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ, ಅಂಥವರನ್ನ ಹಿಡಿದು ಹಾಕ್ತಾರೆ. ಅದಾದ ನಂತರ ಕಾನೂನಾತ್ಮಕವಾಗಿ ಅವ್ರಿಗೆ ಯಾವ ರೀತಿಯಾದಂತಹ ಪಾಠ ಕಲಿಸಬೇಕು, ಯಾವ ರೀತಿಯಾದಂತಹ ಶಿಕ್ಷೆ ಆಗಬೇಕು, ಅದು ಹಾಗೇ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ರಮ್ಯಾ ಅವರು ಇಟ್ಟಿರುವಂತಹ ಮೊದಲ ಹೆಜ್ಜೆ ಇದು. ಕಾನೂನಾತ್ಮಕ ಹೋರಾಟಕ್ಕೆ ಅವರು ಅಡಿಯನ್ನ ಇಟ್ಟಿದ್ದಾರೆ ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಆಗಮಿಸುವ ಮೂಲಕ. ನಾವಿಲ್ಲಿ ಒಂದು ವಿಚಾರವನ್ನ ಗಮನಿಸಬೇಕು. ಬಹುಶಃ ಬೆಳಗ್ಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಮಾತನಾಡಿದ್ದನ್ನ ನೀವು ಗಮನಿಸಿರಬಹುದು. ಇಂಥ ಕೇಸಸ್ಗಳಲ್ಲಿ ಈ ರೀತಿ ಯಾರೋ ಒಬ್ಬರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಪ್ಸೀನ್ ಮೆಸೇಜ್ಗಳನ್ನ ಕಳಿಸೋದು, ಅಶ್ಲೀಲವಾದ ಮೆಸೇಜ್ಗಳನ್ನ ಕಳಿಸೋದು, ನಿನ್ನನ್ನು ಅತ್ಯಾಚಾರ ಮಾಡ್ತೀನಿ, ನಿನ್ನ ರೇಪ್ ಮಾಡ್ತೀನಿ, ನಿನ್ನ ಮರ್ಡರ್ ಮಾಡ್ತೀನಿ, ಈ ರೀತಿಯಾಗೆಲ್ಲ ಮೆಸೇಜ್ ಮಾಡೋದು, ಇಂಥ ಮನಸ್ಥಿತಿ ಇದೆಯಲ್ಲ, ಈ ರೀತಿಯಾಗಿ ಮೆಸೇಜ್ ಮಾಡೋದಕ್ಕೆ ಕಾನೂನಾತ್ಮಕವಾಗಿ 3 ರಿಂದ 7 ವರ್ಷಗಳ ಕಾಲ ಶಿಕ್ಷೆಯನ್ನ ವಿಧಿಸಬಹುದು ಅಂತ ಹೇಳಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಅವರು ಮಾತನಾಡುವಂತಹ ಸಂದರ್ಭದಲ್ಲೇ ಹೇಳಿದ್ರು. ಹಾಗಾಗಿ ಕಾನೂನಾತ್ಮಕ ಹೋರಾಟದ ಕಹಳೆಯನ್ನ ರಮ್ಯಾ ಮೊಳಗಿಸಿದ್ದಾರೆ ರಾಹುಲ್. ಅದರ ಪರಿಣಾಮನೇ ಈಗ ಕಮಿಷನರ್ ಕಚೇರಿಯಲ್ಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಹೊರಗಡೆ ಬಂದು ಮಾತನಾಡುವವರಿದ್ದಾರೆ. ರಾಹುಲ್. ರೈಟ್ ವಿದೇಶ್ರೀ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇದರ ಕುರಿತಾಗಿ ಮತ್ತಷ್ಟು ಅಪ್ಡೇಟ್ಸ್ಗಳನ್ನ ಪಡಿತಾ ಹೋಗೋಣ. ಆದರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.